ಸರ್ ಸೆಕೆಂಡ್ ಪಿ ಯು ಸಿ ಸ್ಟಾರ್ಟ್ ಆದಾಗಿಂದ ನಾನು ಕಾನ್ಸಂಟ್ರೇಟ್ ಮಾಡಿದ್ದೆ. ನಾನು ಒಂದು ಗೋಲ್ ಇಟ್ಕೊಂಡಿದ್ದೆ, ರೀಚ್ ಆಗಲೇಬೇಕು ಅಂತ. ಸೊ ಎವ್ರಿಡೇ ಕಾಲೇಜಲ್ಲಿ ಟೆಸ್ಟ್ ಎಕ್ಸಾಮ್ಸ್ ಮಾಡ್ತಾಯಿದ್ರು. ಎವ್ರಿಥಿಂಗ್ ಚಿಕ್ಕ ಕಾನ್ಸೆಪ್ಟ್ನು ಕೂಡ ಬಿಡ್ದಿರಾ ಡೀಪಾಗಿ ಸ್ಟಡಿ ಮಾಡ್ತಾಯಿದ್ದೆ ನಾನು. ಅದಕ್ಕೋಸ್ಕರ ನಂಗೆ ತುಂಬ ಹೆಲ್ಪ್ ಆಯಿತು. ಸ್ಟಾರ್ಟಿಂಗ್ ಡೇಯಿಂದ ಏನು ಎಕ್ಸಾಮ್ಸ್ ಎಲ್ಲ ಮಾಡ್ಕೊಂಬಂದರು, ಅದಕ್ಕೆ ಲಾಸ್ಟಲ್ಲಿ ಈ ಥರ ರಿಸಲ್ಟ್ ಬರೋಕ್ಕೆ ಹೆಲ್ಪ್ ಆಗಿದೆ ಸರ್. ಕಾನ್ಫಿಡೆನ್ಸ್ ಇತ್ತು ಸರ್. ಸೊ ಲಾಸ್ಟಲ್ಲಿ ಗುಡ್ ರಿಸಲ್ಟ್ ಬಂದಿದೆ. ಅನಿಸಿತ್ತು ಸರ್ ಬರಬೇಕಾಗಿತ್ತು ಅಂತ, ಬಟ್ ಓಕೆ ಸ್ಯಾಟಿಸ್ಫೈಡ್. IAS ಸರ್. ಹೌದು ಸರ್. ಕಂಪ್ಲೀಟ್ ಎವ್ರಿಡೇ ಸಪೋರ್ಟ್ ಇರ್ತಾಯಿತ್ತು ಸರ್. ಏನಾದರೂ ಕುಗ್ಗಿದ್ರು ಕೂಡ ಅವರು ನಿನ್ನ ಕೈಲಿ ಆಗುತ್ತೆ ಅಂತ ಸಪೋರ್ಟ್ ಮಾಡ್ತಾಯಿದ್ರು. ಸೊ ಇವಾಗೂ ಕೂಡ ಎಕ್ಸಾಮ್ ರಿಸಲ್ಟ್ಸ್ ಎಲ್ಲ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಕಡಿಮೆ ಇತ್ತು, ಬಟ್ ಅವರು ಆಲ್ರೆಡಿ ಸೆಲೆಬ್ರೇಟ್ ಮಾಡಿಕೊಂಡು ನನಗೆ ಕಾನ್ಫಿಡೆಂಟ್ ತುಂಬ್ತಾಯಿದ್ರು. ಐ ಆಮ್ ಹ್ಯಾಪಿ ಸರ್. 2025-26ನೇ ಸಾಲಿನ ಪದವಿ ಪೂರ್ವ ಕಾಲೇಜಿನ ಫಲಿತಾಂಶವನ್ನು ನೋಡಿದಾಗ ಇಡೀ ನಮ್ಮ ಕೋಲಾರ ಜಿಲ್ಲೆ ತುಂಬ ಸಂತಸದಿಂದ ಆಚರಣೆ ಮಾಡುವಂಥ ಫಲಿತಾಂಶ ನಮ್ಮ ಈ ಕುಮಾರಿ ಚಿರಂತನದಿಂದ ನಮ್ಮ ವಿದ್ಯಾಸಂಸ್ಥೆಗೂ ಈ ಜಿಲ್ಲೆಗೂ ಸಿಕ್ಕಿದೆ. ಈ ಮಹಿಳಾ ಸಮಾಜ ಪದವಿ ಪೂರ್ವ ಕಾಲೇಜಿನಲ್ಲಿ 2013ನೇ ಸಾಲಿನಿಂದ ಉತ್ತಮ ಫಲಿತಾಂಶ 100ಕ್ಕೆ 100ರಷ್ಟು ಫಲಿತಾಂಶವನ್ನು ಕೊಡ್ತಾ ಪ್ರತಿ ವರ್ಷ ರ್ಯಾಂಕ್ ಲಿಸ್ಟಲ್ಲಿ ಈ ಒಂದು ಕಾಲೇಜು ಸ್ಟೇಟ್ ರ್ಯಾಂಕ್ಸಲ್ಲಿ ಈ ಕಾಲೇಜಲ್ಲಿ ಮಿನಿಮಮ್ ಫಸ್ಟಿಂದ 10th ವರೆಗೆ 3 to 4 ಪ್ಲೇಸಸ್ ಇರುತ್ತೆ. 3ರಿಂದ 4 ಪ್ಲೇಸಸ್ ಇರುತ್ತೆ 1ರಿಂದ 10ರಲ್ಲಿ. ಕಳೆದ ಒಂದು 4 ವರ್ಷದಿಂದ ಅಂತೂ ಲಾಸ್ಟ್ ಇಯರಲ್ಲಿ ನೀವುಗಳೇ ಎಲ್ಲರೂ ಇದು ಮಾಡ್ದಂಗೆ ರಾಜ್ಯಕ್ಕೆ 3ನೇ ಸ್ಥಾನ ಪಡೆದಿದ್ವಿ. ಈ ವರ್ಷ ರಾಜ್ಯಕ್ಕೆ 4ನೇ ಸ್ಥಾನ ಪಡೆಯುತ್ತಾ ಈ ಒಂದು ರ್ಯಾಂಕ್ ಲಿಸ್ಟಲ್ಲಾಗ್ಬೋದು, ಫಲಿತಾಂಶದಲ್ಲಾಗ್ಬೋದು ನಮ್ಮ ಸ್ಥಾನವನ್ನು ನಾವು ಬಿಟ್ಕೊಡೋದೆ ಕೋಲಾರದ ಕೀರ್ತಿಯನ್ನು, ನಮ್ಮ ಮಹಿಳಾ ಸಮಾಜ ಪದವಿ ಪೂರ್ವ ಕಾಲೇಜಿನ ಕೀರ್ತಿಯನ್ನು ಈ ಒಂದು ಜಿಲ್ಲೆಯಲ್ಲಿ ಅತ್ಯುತ್ತಮವಾಗಿ ಕಾಪಾಡಿಕೊಂಡು ಬರ್ತಾ ಇದ್ದೀವಿ. ಈ ಒಂದು ಫಲಿತಾಂಶವನ್ನು ಸಾಧನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ನಮ್ಮ ವಿದ್ಯಾರ್ಥಿಗಳು, ಪೋಷಕರು, ಉಪನ್ಯಾಸಕರು ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಜನತೆಗೂ ನಾವು ಆಭಾರಿಯಾಗಿದ್ದೇವೆ. ಸರ್ ಸೆಕೆಂಡ್ ಪಿ ಯು ಸಿ ಸ್ಟಾರ್ಟ್ ಆದಾಗಿಂದ ನಾನು ಕಾನ್ಸಂಟ್ರೇಟ್ ಮಾಡಿದ್ದೆ. ನಾನು ಒಂದು ಗೋಲ್ ಇಟ್ಕೊಂಡಿದ್ದೆ, ರೀಚ್ ಆಗಲೇಬೇಕು ಅಂತ. ಸೊ ಎವ್ರಿಡೇ ಕಾಲೇಜಲ್ಲಿ ಟೆಸ್ಟ್ ಎಕ್ಸಾಮ್ಸ್ ಮಾಡ್ತಾಯಿದ್ರು. ಎವ್ರಿಥಿಂಗ್ ಚಿಕ್ಕ ಕಾನ್ಸೆಪ್ಟ್ನು ಕೂಡ ಬಿಡ್ದಿರಾ ಡೀಪಾಗಿ ಸ್ಟಡಿ ಮಾಡ್ತಾಯಿದ್ದೆ ನಾನು. ಅದಕ್ಕೋಸ್ಕರ ನಂಗೆ ತುಂಬ ಹೆಲ್ಪ್ ಆಯಿತು. ಸ್ಟಾರ್ಟಿಂಗ್ ಡೇಯಿಂದ ಏನು ಎಕ್ಸಾಮ್ಸ್ ಎಲ್ಲ ಮಾಡ್ಕೊಂಬಂದರು, ಅದಕ್ಕೆ ಲಾಸ್ಟಲ್ಲಿ ಈ ಥರ ರಿಸಲ್ಟ್ ಬರೋಕ್ಕೆ ಹೆಲ್ಪ್ ಆಗಿದೆ ಸರ್. ಕಾನ್ಫಿಡೆನ್ಸ್ ಇತ್ತು ಸರ್. ಸೊ ಲಾಸ್ಟಲ್ಲಿ ಗುಡ್ ರಿಸಲ್ಟ್ ಬಂದಿದೆ. ಅನಿಸಿತ್ತು ಸರ್ ಬರಬೇಕಾಗಿತ್ತು ಅಂತ, ಬಟ್ ಓಕೆ ಸ್ಯಾಟಿಸ್ಫೈಡ್. IAS ಸರ್. ಹೌದು ಸರ್. ಕಂಪ್ಲೀಟ್ ಎವ್ರಿಡೇ ಸಪೋರ್ಟ್ ಇರ್ತಾಯಿತ್ತು ಸರ್. ಏನಾದರೂ ಕುಗ್ಗಿದ್ರು ಕೂಡ ಅವರು ನಿನ್ನ ಕೈಲಿ ಆಗುತ್ತೆ ಅಂತ ಸಪೋರ್ಟ್ ಮಾಡ್ತಾಯಿದ್ರು. ಸೊ ಇವಾಗೂ ಕೂಡ ಎಕ್ಸಾಮ್ ರಿಸಲ್ಟ್ಸ್ ಎಲ್ಲ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಕಡಿಮೆ ಇತ್ತು, ಬಟ್ ಅವರು ಆಲ್ರೆಡಿ ಸೆಲೆಬ್ರೇಟ್ ಮಾಡಿಕೊಂಡು ನನಗೆ ಕಾನ್ಫಿಡೆಂಟ್ ತುಂಬ್ತಾಯಿದ್ರು. ಐ ಆಮ್ ಹ್ಯಾಪಿ ಸರ್.